ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಅಧ್ಯಾತ್ಮವೆಂದರೆ ಫುಟ್ಬಾಲ್ ಆಟ. ಈ ಸ್ವಾಮಿ ವಿವೇಕಾನಂದರು ಒಂದ್ ಬಾರಿ ಕಲ್ಕತ್ತಾಗ ಹೋಗಿರ್ತಾರೆ. ಅಲ್ಲಿ ಒಬ್ಬ ಹುಡುಗ ತನ್ನ ತಾಯಿಯೊಂದಿಗೆ ಅವರನ್ನ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಬಂದವನೇ ಸ್ವಾಮಿಗಳನ್ನ ನೋಡಿ ಅವರ ಕಾಲಿಗೆ ನಮಸ್ಕಾರ ಮಾಡ್ತಾನೆ, ಎದ್ದು ನಿಂತ್ಕೋತಾನೆ. ಸ್ವಾಮಿಗಳು ಅವನಿಗೆ ಆಶೀರ್ವಾದ ಮಾಡ್ತಾನೆ. ಹುಡುಗನ ಮುಖ ನೋಡಿ ಸ್ವಾಮಿ ಕೇಳ್ತಾರೆ, ಏನಪ್ಪಾ ಏನಾದ್ರೂ ಕ್ವೆಶನ್ ಇತ್ತಾ, ಏನಾದ್ರೂ ಕೇಳ್ಬೇಕಿತ್ತಾ ಅಂತ ಹೇಳ್ತಾರೆ. ಅದಕ್ಕೆ ಹುಡುಗ, ಹೌದು ಸ್ವಾಮಿ, ನನಗೆ ಆಧ್ಯಾತ್ಮ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಆಸಕ್ತಿ ಇದೆ, ಹಾಗಾಗಿ ನಿಮ್ಮನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಸ್ವಾಮಿಗಳಿಗೆ ಆಶ್ಚರ್ಯ ಆಗುತ್ತೆ, ಇಂಥ ಚಿಕ್ಕ ಹುಡುಗನ್ಗೆ ಆಧ್ಯಾತ್ಮದ ಬಗ್ಗೆ ಇಷ್ಟೊಂದು ಒಲ್ವು ಅಂತ. ನೋಡಿದ್ರೆ ಅದು ಅಮ್ಮನ ಆಸೆ ಆಗಿರುತ್ತೆ. ಸರಿಯಪ್ಪ, ನಿಜ ಹೇಳು, ನಿನಗೆ ಯಾವ ವಿಷಯದಲ್ಲಿ ತುಂಬಾ ಆಸಕ್ತಿ ಅಂತ ಹೇಳ್ತಾರೆ. ಆಗ ಅವನು ನಗ್ಬಿಟ್ಟು, ಸ್ವಾಮಿ, ನನಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಸರಿ, ಒಂದು ಕೆಲಸ ಮಾಡು, ಒಂದು ತಿಂಗಳು ಹೋಗಿ ಫುಟ್ಬಾಲ್ನ ಆಡ್ಕೊಂಡ್ ಬಾ, ಅಂದ್ರೆ ನಿನಗೆ ಆಧ್ಯಾತ್ಮದ ಬಗ್ಗೆ ಪಾಠವನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹುಡ್ಗನ್ಗೂ ಫುಲ್ ಖುಷಿ ಆಗುತ್ತೆ. ಅವನು ಅನ್ಕೊಂಡಿರ್ತಾನೆ, ನಾನು ಇವತ್ತು ಫುಟ್ಬಾಲ್ ಆಡ್ಬೇಕು ಅಂತ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ತರಾನೇ ಆಗೋಗಿರುತ್ತೆ. ಸರಿ ಅಂತ ಒಂದು ತಿಂಗಳು ಫುಲ್ ಫುಟ್ಬಾಲ್ ಆಡೋದಕ್ಕೆ ಶುರು ಮಾಡ್ತಾನೆ. ತಿಂಗಳು ಕಳೆದೇ ಹೋಗುತ್ತೆ. ಮತ್ತೆ ಒಂದು ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿದಾಗ ಹೇಳ್ತಾರೆ ಗುರುಗಳು, ಈಗ ನಿನ್ನ ದೇಹ ಬಲಿಷ್ಠವಾಗಿದೆ, ಈಗ ನಿನಗೆ ಆಧ್ಯಾತ್ಮ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಆಡುವ ಫುಟ್ಬಾಲ್ ಆಟದಲ್ಲಿ ಒಂದು ಮೈದಾನದ ಮಿತಿ ಇರುತ್ತೆ ಅಲ್ವಾ ಅಂತ ಹೇಳ್ತಾರೆ. ಅಲ್ಲಿ ಒಂದು ಗೆರೆ ಹಾಕಿರ್ತಾರೆ, ಅದನ್ನ ಗುರುತು ಮಾಡಿರ್ತಾರೆ. ಈ ಕಡೆಗೊಂದು ಆ ಕಡೆಗೊಂದು ಗೋಲ್ ಕಂಬಗಳಿಗೂ ಇರುತ್ತೆ. ಈ ತಂಡದಲ್ಲಿ 11 ಜನ, ಆ ತಂಡದಲ್ಲಿ 11 ಜನ ಆಟಗಾರರು ಇರ್ತಾರೆ. ಆದ್ರೆ ಒಂದೇ ಚೆಂಡು ಇರುತ್ತೆ. ಆ ಚೆಂಡನ್ನ ಎಲ್ಲರೂ ಒದಿಬೇಕಾಗತ್ತೆ. ಆಟ ಪ್ರಾರಂಭವಾದ ತಕ್ಷಣ ಈ ತಂಡದವರು ಆ ಕಡೆಗೆ, ಆ ತಂಡದವರು ಈ ಕಡೆಗೆ ಚೆಂಡನ್ನ ಒದಿಯುತ್ತಾರೆ. ಮೈದಾನದ ಒಳಗಿರುವ ತನಕ ಚೆಂಡಿಗೆ ಒದೆ ತಪ್ಪಿದ್ದಲ್ಲ. ಒಂದು ಬಾರಿ ಚೆಂಡು ಮೈದಾನದಿಂದ ಹೊರಗೆ ಹೋಯ್ತು ಅಂದ್ರೆ ಆಗ ಅದನ್ನು ಒದೆಯೋದಿಲ್ಲ, ಕೈಯಿಂದ ಚೆಂಡನ್ನ ಹಿಡಿದುಕೊಂಡು ತಲೆ ಮೇಲೆಯಿಂದ ಎಸೀತಾರೆ ಅಲ್ವೇ ಅಂತ ಹೇಳ್ತಾರೆ. ಆಗ ಹುಡುಗ ಕಣ್ಣಳಿಸಿ, ಹೌದು ಹೌದು, ಹಾಗೇ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತು, ಚೆಂಡು ಹೊರಗೆ ಹೋದಾಗ ಮಾತ್ರ ಕೈಯಿಂದ ಹಿಡಿಯುತ್ತಾರೆ, ಅಲ್ಲಿಯವರೆಗೆ ಚೆಂಡಿಗೆ ಬರೀ ಒದೆ. ಆಧ್ಯಾತ್ಮವೂ ಹಾಗೆ, ಇಲ್ಲಿಯವರೆಗೆ ನಾವು ಈ ದೇಹ ಮಾತ್ರ, ಈ ದೇಹದ ಸುತ್ತಾನೆ ಸುತ್ತಾ ಇರ್ತೀವಿ. ದೇಹವೇ ಮಿತಿ ಅಂದ್ಕೊಳ್ತೀವೋ ಅಲ್ಲಿವರೆಗೆ ನಮ್ಗೆ ಸುಖ ದುಃಖಗಳು ಒಂದೇ ಸಮನೆ ಬರುತ್ತಾನೆ ಇರುತ್ತೆ. ಯಾವತ್ತು ನಾವು ಈ ದೇಹ ಮಾತ್ರವಲ್ಲ, ದೇಹಾತೀತ ಭಗವಂತನ ಶಕ್ತಿ ಅಂತ ಅರಿತುಕೊಳ್ತೀವೋ ಆಗ ಜನ ನಮ್ಮನ್ನ ತಲೆ ಮೇಲೆ ಇಟ್ಕೊಂಡು ಗೌರವಿಸ್ತಾರೆ. ಆತ್ಮವನ್ನು ತಿಳಿದವರು ತಮ್ಮನ್ನು ಕೇವಲ ದೇಹವೆಂದು ಭಾವಿಸೋದಿಲ್ಲ ಅಂತ ಹೇಳ್ತಾರೆ. ನಶ್ವರ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ. ನಾವು ಜೀವನದಲ್ಲಿ ಭಗವಂತನ ಒಂದು ಅಂಶ ಅಂತ ತಿಳ್ಕೊಂಡು ಜೀವನವನ್ನ ತುಂಬಾ ಸುಲಭವಾಗಿ ನಿಭಾಯಿಸಿದ್ರೆ ಎಲ್ಲವೂ ಸಿಹಿಯಾಗೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.